ಮೈಲಿಯವರು ವೀರಪ್ಪ ಮೊಯ್ಲಿಯವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನವೆಂಬರ್ ನಂತರ ಸಿ ಎಂ ಆಗ್ತಾರೆ ಅಂತ ಓಪನ್ ಆಗಿ ಹೇಳಿರುವಂಥದ್ದು. ನೀವು ಮೊಯ್ಲಿಯವ್ರ ಜೊತೆ ಕೂಡ ಜ ಅಂದರೆ ಕಾಂಗ್ರೆಸ್ಸಲ್ಲಿ ಕೂಡ ಗೊತ್ತಿರುವಂಥದ್ದು. ನಾನು ಹೇಳಿ 3 ತಿಂಗಳಾಯಿತು. ಓಕೆ, ಏನಿಸುತ್ತೆ ಸರ್? ಮೊಯ್ಲಿ ಅವ್ರು ಈಗ ಹೇಳಿದ್ದಾರೆ. ಏನಿಸುತ್ತೆ ಸರ್? ನಾನು ಹೇಳಿ 3 ತಿಂಗಳಾಯ್ತಲ್ರಿ, ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋದು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ. ಆಗ್ತಾರೆ ಅನ್ಸುತ್ತಾ? 3 ತಿಂಗಳ ಹಿಂದೆನೇ ಹೇಳಿದ್ದೀನಿ. ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ. ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ. ಬೇರೆ ವಿಚಾರ ರೀ. ಸಿದ್ದರಾಮಯ್ಯ ಇಟ್ಸ್ ಒನ್ ಅಮಂಗ್ ದಿ MLS, ಏನು ಸಿ ಎಮ್ ಇದ್ದಾರೆ ಅಷ್ಟೇ. ಹಂಗಂದ ತಕ್ಷಣ ಏನು ಆಸ್ತಿನೇ ಅವ್ರದ್ದು? ಸಿ ಎಮ್ಮು ಡಿ ಸಿ ಎಮ್ಮು ಮಂತ್ರಿಗಳು ಯಾರ್ದಾರು ಆಸ್ತಿ ಏನು? ಜನರ ಆಸ್ತಿ ಅದು. ಸಿಎಂ ಇಂದ ಸುಮಾರು ಜನ MLAಗಳಿದ್ದಾರೆ, ಸಿದ್ದರಾಮಯ್ಯ ಸುಮಾರು ಜನ MLAಗಳಿದ್ದಾರೆ, ಬಿಟ್ಕೊಡಲ್ಲ ಅನ್ನೋದು ಒಂದು ಚರ್ಚೆ. ನೀವು ಕೂಡ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರಿ. ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 136 ಜನ ಬರಬೇಕಾದ್ರೆ ಶಿವಕುಮಾರ್ದು ಎಫರ್ಟ್ಸು, ಅವ್ನ ಕಾಂಟ್ರಿಬ್ಯೂಷನು, ಕಮಿಟ್ಮೆಂಟು ಇವೆಲ್ಲ ಇಲ್ಲವೇ? ಒಪ್ಪಂದ ಆಗಿದೆ ಅನ್ಸುತ್ತೆ ಸರ್ ನಿಮಗೆ? 2.5 ವರ್ಷ ನಂತರ ಆಗುತ್ತದೆ ಒಪ್ಪಂದ? ದೊಡ್ಡ ಅದು ಒಪ್ಪಂದ ಆಗಿರೋವಂಥದ್ದು ಅದು ಬಹಿರಂಗ ಸತ್ಯ. ಸರ್, ನೀವು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ರಿ. ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಸರ್ ಒಂದು ನಿಮಿಷ ಸರ್, ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರೆ ಏನಾದರೂ ಈ ವಿಚಾರ ಪ್ರಸ್ತಾಪ ಆಯ್ತಾ ಜನರಲ್ ಆಗಿ? ನಡೀತಿರ್ತಾವೆ ಬಿಡಿ, ಆಗ್ತದೆ. ಥ್ಯಾಂಕ್ ಯು. ವೀರಪ್ಪ ಮೊಯ್ಲಿಯವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನವೆಂಬರ್ ನಂತರ ಸಿ ಎಂ ಆಗ್ತಾರೆ ಅಂತ ಓಪನ್ ಆಗಿ ಹೇಳಿರುವಂಥದ್ದು. ನೀವು ಮೊಯ್ಲಿಯವ್ರ ಜೊತೆ ಕೂಡ ಅಂದರೆ ಕಾಂಗ್ರೆಸ್ಸಲ್ಲಿ ಕೂಡ ಗೊತ್ತಿರುವಂಥದ್ದು. ನಾನು ಹೇಳಿ 3 ತಿಂಗಳಾಯಿತು. ಓಕೆ, ಏನಿಸುತ್ತೆ ಸರ್? ಮೊಯ್ಲಿ ಅವ್ರು ಈಗ ಹೇಳಿದ್ದಾರೆ. ಏನಿಸುತ್ತೆ ಸರ್? ನಾನು ಹೇಳಿ 3 ತಿಂಗಳಾಯ್ತಲ್ರಿ, ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋದು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ. ಆಗ್ತಾರೆ ಅನ್ಸುತ್ತಾ? 3 ತಿಂಗಳ ಹಿಂದೆನೇ ಹೇಳಿದ್ದೀನಿ. ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ. ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ. ಬೇರೆ ವಿಚಾರ ರೀ. ಸಿದ್ದರಾಮಯ್ಯ ಇಟ್ಸ್ ಒನ್ ಅಮಂಗ್ ದಿ MLS, ಏನು ಸಿ ಎಮ್ ಇದ್ದಾರೆ ಅಷ್ಟೇ. ಹಂಗಂದ ತಕ್ಷಣ ಏನು ಆಸ್ತಿನೇ ಅವ್ರದ್ದು? ಸಿ ಎಮ್ಮು ಡಿ ಸಿ ಎಮ್ಮು ಮಂತ್ರಿಗಳು ಯಾರ್ದಾರು ಆಸ್ತಿ ಏನು? ಜನರ ಆಸ್ತಿ ಅದು. ಸಿಎಂ ಇಂದ ಸುಮಾರು ಜನ MLAಗಳಿದ್ದಾರೆ, ಸಿದ್ದರಾಮಯ್ಯ ಸುಮಾರು ಜನ MLAಗಳಿದ್ದಾರೆ, ಬಿಟ್ಕೊಡಲ್ಲ ಅನ್ನೋದು ಒಂದು ಚರ್ಚೆ. ನೀವು ಕೂಡ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರಿ. ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 136 ಜನ ಬರಬೇಕಾದ್ರೆ ಶಿವಕುಮಾರ್ದು ಎಫರ್ಟ್ಸು, ಅವ್ನ ಕಾಂಟ್ರಿಬ್ಯೂಷನು, ಕಮಿಟ್ಮೆಂಟು ಇವೆಲ್ಲ ಇಲ್ಲವೇ? ಒಪ್ಪಂದ ಆಗಿದೆ ಅನ್ಸುತ್ತೆ ಸರ್ ನಿಮಗೆ? 2.5 ವರ್ಷ ನಂತರ ಆಗುತ್ತದೆ ಒಪ್ಪಂದ? ದೊಡ್ಡ ಒಪ್ಪಂದ ಆಗಿರೋವಂಥದ್ದು ಅದು ಬಹಿರಂಗ ಸತ್ಯ. ಸರ್, ನೀವು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ರಿ. ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಸರ್ ಒಂದು ನಿಮಿಷ ಸರ್, ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರೆ ಏನಾದರೂ ಈ ವಿಚಾರ ಪ್ರಸ್ತಾಪ ಆಯ್ತಾ ಜನರಲ್ ಆಗಿ? ನಡೀತಿರ್ತಾವೆ ಬಿಡಿ, ಆಗ್ತದೆ. ಥ್ಯಾಂಕ್ ಯು. ವೀರಪ್ಪ ಮೊಯ್ಲಿಯವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನವೆಂಬರ್ ನಂತರ ಸಿ ಎಂ ಆಗ್ತಾರೆ ಅಂತ ಓಪನ್ ಆಗಿ ಹೇಳಿರುವಂಥದ್ದು. ನೀವು ಮೊಯ್ಲಿಯವ್ರ ಜೊತೆ ಕೂಡ ಅಂದರೆ ಕಾಂಗ್ರೆಸ್ಸಲ್ಲಿ ಕೂಡ ಗೊತ್ತಿರುವಂಥದ್ದು. ನಾನು ಹೇಳಿ 3 ತಿಂಗಳಾಯಿತು. ಓಕೆ, ಏನಿಸುತ್ತೆ ಸರ್? ಮೊಯ್ಲಿ ಅವ್ರು ಈಗ ಹೇಳಿದ್ದಾರೆ. ಏನಿಸುತ್ತೆ ಸರ್? ನಾನು ಹೇಳಿ 3 ತಿಂಗಳಾಯ್ತಲ್ರಿ, ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋದು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ. ಆಗ್ತಾರೆ ಅನ್ಸುತ್ತಾ? 3 ತಿಂಗಳ ಹಿಂದೆನೇ ಹೇಳಿದ್ದೀನಿ. ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ. ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ. ಬೇರೆ ವಿಚಾರ ರೀ. ಸಿದ್ದರಾಮಯ್ಯ ಇಟ್ಸ್ ಒನ್ ಅಮಂಗ್ ದಿ MLS, ಏನು ಸಿ ಎಮ್ ಇದ್ದಾರೆ ಅಷ್ಟೇ. ಹಂಗಂದ ತಕ್ಷಣ ಏನು ಆಸ್ತಿನೇ ಅವ್ರದ್ದು? ಸಿ ಎಮ್ಮು ಡಿ ಸಿ ಎಮ್ಮು ಮಂತ್ರಿಗಳು ಯಾರ್ದಾರು ಆಸ್ತಿ ಏನು? ಜನರ ಆಸ್ತಿ ಅದು. ಸಿಎಂ ಇಂದ ಸುಮಾರು ಜನ MLAಗಳಿದ್ದಾರೆ, ಸಿದ್ದರಾಮಯ್ಯ ಸುಮಾರು ಜನ MLAಗಳಿದ್ದಾರೆ, ಬಿಟ್ಕೊಡಲ್ಲ ಅನ್ನೋದು ಒಂದು ಚರ್ಚೆ. ನೀವು ಕೂಡ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರಿ. ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 136 ಜನ ಬರಬೇಕಾದ್ರೆ ಶಿವಕುಮಾರ್ದು ಎಫರ್ಟ್ಸು, ಅವ್ನ ಕಾಂಟ್ರಿಬ್ಯೂಷನು, ಕಮಿಟ್ಮೆಂಟು ಇವೆಲ್ಲ ಇಲ್ಲವೇ? ಒಪ್ಪಂದ ಆಗಿದೆ ಅನ್ಸುತ್ತೆ ಸರ್ ನಿಮಗೆ? 2.5 ವರ್ಷ ನಂತರ ಆಗುತ್ತದೆ ಒಪ್ಪಂದ? ದೊಡ್ಡ ಒಪ್ಪಂದ ಆಗಿರೋವಂಥದ್ದು ಅದು ಬಹಿರಂಗ ಸತ್ಯ. ಸರ್, ನೀವು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ರಿ. ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಸರ್ ಒಂದು ನಿಮಿಷ ಸರ್, ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರೆ ಏನಾದರೂ ಈ ವಿಚಾರ ಪ್ರಸ್ತಾಪ ಆಯ್ತಾ ಜನರಲ್ ಆಗಿ? ನಡೀತಿರ್ತಾವೆ ಬಿಡಿ, ಆಗ್ತದೆ. ಥ್ಯಾಂಕ್ ಯು. ವೀರಪ್ಪ ಮೊಯ್ಲಿಯವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನವೆಂಬರ್ ನಂತರ ಸಿ ಎಂ ಆಗ್ತಾರೆ ಅಂತ ಓಪನ್ ಆಗಿ ಹೇಳಿರುವಂಥದ್ದು. ನೀವು ಮೊಯ್ಲಿಯವ್ರ ಜೊತೆ ಕೂಡ ಅಂದರೆ ಕಾಂಗ್ರೆಸ್ಸಲ್ಲಿ ಕೂಡ ಗೊತ್ತಿರುವಂಥದ್ದು. ನಾನು ಹೇಳಿ 3 ತಿಂಗಳಾಯಿತು. ಓಕೆ, ಏನಿಸುತ್ತೆ ಸರ್? ಮೊಯ್ಲಿ ಅವ್ರು ಈಗ ಹೇಳಿದ್ದಾರೆ. ಏನಿಸುತ್ತೆ ಸರ್? ನಾನು ಹೇಳಿ 3 ತಿಂಗಳಾಯ್ತಲ್ರಿ, ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋದು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ. ಆಗ್ತಾರೆ ಅನ್ಸುತ್ತಾ? 3 ತಿಂಗಳ ಹಿಂದೆನೇ ಹೇಳಿದ್ದೀನಿ.
ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ ಬೇರೆ ವಿಚಾರ ರೀ. ಸಿದ್ದರಾಮಯ್ಯ ಇಟ್ಸ್ ಒನ್ ಅಮಂಗ್ ದಿ MLS, ಏನು ಸಿ ಎಮ್ ಇದ್ದಾರೆ ಅಷ್ಟೇ. ಹಂಗಂದ ತಕ್ಷಣ ಏನು ಆಸ್ತಿನೇ ಅವ್ರದ್ದು. ಸಿ ಎಮ್ಮು DCM ಮಂತ್ರಿಗಳು ಯಾರ್ದಾರು ಆಸ್ತಿ ಏನು, ಜನರ ಆಸ್ತಿ ಅದು. ಸಿಎಂ ಹಿಂದೆ ಸುಮಾರು ಜನ MLAಗಳಿದ್ದಾರೆ, ಸಿದ್ದರಾಮಯ್ಯ ಹಿಂದೆ ಸುಮಾರು ಜನ MLAಗಳಿದ್ದಾರೆ, ಬಿಟ್ಕೊಡಲ್ಲ ಅನ್ನೋದು ಒಂದು ಚರ್ಚೆ. ನೀವು ಕೂಡ DK ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರಿ. ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 136 ಜನ ಬರಬೇಕಾದ್ರೆ ಶಿವಕುಮಾರ್ದು ಎಫರ್ಟ್ಸು, ಅವ್ನ ಕಾಂಟ್ರಿಬ್ಯೂಷನು, ಕಮಿಟ್ಮೆಂಟು ಇವೆಲ್ಲ ಇಲ್ಲವೇ? ಒಪ್ಪಂದ ಆಗಿದೆ ಅನ್ಸುತ್ತೆ ಸರ್ ನಿಮಗೆ? 2.5 ವರ್ಷ ನಂತರ ಆಗುತ್ತದೆ ಒಪ್ಪಂದ? ದೊಡ್ಡ ಅದು ಒಪ್ಪಂದ ಆಗಿರೋವಂಥದ್ದು ಅದು ಬಹಿರಂಗ ಸತ್ಯ. ಸರ್ ನೀವು ಇತ್ತೀಚೆಗೆ DK ಶಿವಕುಮಾರ್ ಭೇಟಿಯಾಗಿದ್ರಿ. DK ಶಿವಕುಮಾರ್ ಇತ್ತೀಚೆಗೆ ಸರ್ ಒಂದು ನಿಮಿಷ ಸರ್, DK ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರಿ, ಏನಾದರೂ ಈ ವಿಚಾರ ಪ್ರಸ್ತಾಪ ಆಯ್ತಾ ಜನರಲ್ ಆಗಿ? ನಡೀತಿರ್ತಾವೆ ಬಿಡಿ, ಆಗ್ತದೆ. ಥ್ಯಾಂಕ್ ಯು. ವೀರಪ್ಪ ಮೊಯ್ಲಿಯವರು ಹೇಳಿದ್ದಾರೆ DK ಶಿವಕುಮಾರ್ ನವೆಂಬರ್ ನಂತರ CM ಆಗ್ತಾರೆ ಅಂತ ಓಪನ್ ಆಗಿ ಹೇಳಿರುವಂಥದ್ದು. ನೀವು ಮೊಯ್ಲಿಯವ್ರ ಜೊತೆ ಕೂಡ ಅಂದರೆ ಕಾಂಗ್ರೆಸ್ಸಲ್ಲಿ ಕೂಡ ಗೊತ್ತಿರುವಂಥದ್ದು. ನಾನು ಹೇಳಿ 3 ತಿಂಗಳಾಯಿತು. ಮೊಯ್ಲಿ ಅವರು ಈಗ ಹೇಳಿದ್ದಾರೆ. ಏನನ್ಸುತ್ತೆ ಸರ್? ನಾನು ಹೇಳಿ 3 ತಿಂಗಳಾಯ್ತಲ್ರಿ. ಯಾವ ಕಾರಣಕ್ಕೂ DK ಶಿವಕುಮಾರ್ CM ಆಗೋದು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ. ಆಗ್ತಾರೆ ಅನ್ಸುತ್ತಾ? 3 ತಿಂಗಳ ಹಿಂದೆನೇ ಹೇಳಿದ್ದಿಲ್ಲ. ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ? ಬೇರೆ ವಿಚಾರ ರೀ. ಸಿದ್ದರಾಮಯ್ಯ ಇಟ್ಸ್ ಒನ್ ಅಮಂಗ್ ದಿ MLS, ಏನು CM ಇದ್ದಾರೆ ಅಷ್ಟೇ. ಹಂಗಂದ ತಕ್ಷಣ ಏನು ಆಸ್ತಿನೇ ಅವ್ರದ್ದು. CM DCM ಮಂತ್ರಿಗಳು ಯಾರ್ದಾರು ಆಸ್ತಿ ಏನು, ಜನರ ಆಸ್ತಿ ಅದು. ಸಿಎಂ ಹಿಂದೆ ಸುಮಾರು ಜನ MLAಗಳಿದ್ದಾರೆ, ಸಿದ್ದರಾಮಯ್ಯ ಹಿಂದೆ ಸುಮಾರು ಜನ MLAಗಳಿದ್ದಾರೆ, ಬಿಟ್ಕೊಡಲ್ಲ ಅನ್ನೋದು ಒಂದು ಚರ್ಚೆ. ನೀವು ಕೂಡ DK ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರಿ. ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 136 ಜನ ಬರಬೇಕಾದ್ರೆ ಶಿವಕುಮಾರ್ದು ಎಫರ್ಟ್ಸು, ಅವ್ನ ಕಾಂಟ್ರಿಬ್ಯೂಷನು, ಕಮಿಟ್ಮೆಂಟು ಇವೆಲ್ಲ ಇಲ್ಲವೇ? ಒಪ್ಪಂದ ಆಗಿದೆ ಅನ್ಸುತ್ತೆ ಸರ್ ನಿಮಗೆ? 2.5 ವರ್ಷ ನಂತರ ಆಗುತ್ತದೆ ಒಪ್ಪಂದ? ದೊಡ್ಡ ಅದು ಒಪ್ಪಂದ ಆಗಿರೋವಂಥದ್ದು ಅದು ಬಹಿರಂಗ ಸತ್ಯ. ಸರ್ ನೀವು ಇತ್ತೀಚೆಗೆ DK ಶಿವಕುಮಾರ್ ಭೇಟಿಯಾಗಿದ್ರಿ. DK ಶಿವಕುಮಾರ್ ಇತ್ತೀಚೆಗೆ ಸರ್ ಒಂದು ನಿಮಿಷ ಸರ್, DK ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರಿ, ಏನಾದರೂ ಈ ವಿಚಾರ ಪ್ರಸ್ತಾಪ ಆಯ್ತಾ ಜನರಲ್ ಆಗಿ? ನಡೀತಿರ್ತಾವೆ ಬಿಡಿ, ಆಗ್ತದೆ. ಥ್ಯಾಂಕ್ ಯು. ವೀರಪ್ಪ ಮೊಯ್ಲಿಯವರು ಹೇಳಿದ್ದಾರೆ DK ಶಿವಕುಮಾರ್ ನವೆಂಬರ್ ನಂತರ CM ಆಗ್ತಾರೆ ಅಂತ ಓಪನ್ ಆಗಿ ಹೇಳಿರುವಂಥದ್ದು. ನೀವು ಮೊಯ್ಲಿಯವ್ರ ಜೊತೆ ಕೂಡ ಅಂದರೆ ಕಾಂಗ್ರೆಸ್ಸಲ್ಲಿ ಕೂಡ ಗೊತ್ತಿರುವಂಥದ್ದು. ನಾನು ಹೇಳಿ 3 ತಿಂಗಳಾಯಿತು. ಮೊಯ್ಲಿ ಅವರು ಈಗ ಹೇಳಿದ್ದಾರೆ. ಏನನ್ಸುತ್ತೆ ಸರ್? ನಾನು ಹೇಳಿ 3 ತಿಂಗಳಾಯ್ತಲ್ರಿ. ಯಾವ ಕಾರಣಕ್ಕೂ DK ಶಿವಕುಮಾರ್ CM ಆಗೋದು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ. ಆಗ್ತಾರೆ ಅನ್ಸುತ್ತಾ? 3 ತಿಂಗಳ ಹಿಂದೆನೇ ಹೇಳಿದ್ದಿಲ್ಲ. ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ? ಬೇರೆ ವಿಚಾರ ರೀ. ಸಿದ್ದರಾಮಯ್ಯ ಇಟ್ಸ್ ಒನ್ ಅಮಂಗ್ ದಿ MLS, ಏನು CM ಇದ್ದಾರೆ ಅಷ್ಟೇ. ಹಂಗಂದ ತಕ್ಷಣ ಏನು ಆಸ್ತಿನೇ ಅವ್ರದ್ದು. CM DCM ಮಂತ್ರಿಗಳು ಯಾರ್ದಾರು ಆಸ್ತಿ ಏನು, ಜನರ ಆಸ್ತಿ ಅದು. ಸಿಎಂ ಹಿಂದೆ ಸುಮಾರು ಜನ MLAಗಳಿದ್ದಾರೆ, ಸಿದ್ದರಾಮಯ್ಯ ಹಿಂದೆ ಸುಮಾರು ಜನ MLAಗಳಿದ್ದಾರೆ, ಬಿಟ್ಕೊಡಲ್ಲ ಅನ್ನೋದು ಒಂದು ಚರ್ಚೆ. ನೀವು ಕೂಡ DK ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರಿ. ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 136 ಜನ ಬರಬೇಕಾದ್ರೆ ಶಿವಕುಮಾರ್ದು ಎಫರ್ಟ್ಸು, ಅವ್ನ ಕಾಂಟ್ರಿಬ್ಯೂಷನು, ಕಮಿಟ್ಮೆಂಟು ಇವೆಲ್ಲ ಇಲ್ಲವೇ? ಒಪ್ಪಂದ ಆಗಿದೆ ಅನ್ಸುತ್ತೆ ಸರ್ ನಿಮಗೆ? 2.5 ವರ್ಷ ನಂತರ ಆಗುತ್ತದೆ ಒಪ್ಪಂದ? ದೊಡ್ಡ ಅದು ಒಪ್ಪಂದ ಆಗಿರೋವಂಥದ್ದು ಅದು ಬಹಿರಂಗ ಸತ್ಯ. ಸರ್ ನೀವು ಇತ್ತೀಚೆಗೆ DK ಶಿವಕುಮಾರ್ ಭೇಟಿಯಾಗಿದ್ರಿ. DK ಶಿವಕುಮಾರ್ ಇತ್ತೀಚೆಗೆ ಸರ್ ಒಂದು ನಿಮಿಷ ಸರ್, DK ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರಿ, ಏನಾದರೂ ಈ ವಿಚಾರ ಪ್ರಸ್ತಾಪ ಆಯ್ತಾ ಜನರಲ್ ಆಗಿ? ನಡೀತಿರ್ತಾವೆ ಬಿಡಿ, ಆಗ್ತದೆ. ಥ್ಯಾಂಕ್ ಯು. ವೀರಪ್ಪ ಮೊಯ್ಲಿಯವರು ಹೇಳಿದ್ದಾರೆ DK ಶಿವಕುಮಾರ್ ನವೆಂಬರ್ ನಂತರ CM ಆಗ್ತಾರೆ ಅಂತ ಓಪನ್ ಆಗಿ ಹೇಳಿರುವಂಥದ್ದು. ನೀವು ಮೊಯ್ಲಿಯವ್ರ ಜೊತೆ ಕೂಡ ಅಂದರೆ ಕಾಂಗ್ರೆಸ್ಸಲ್ಲಿ ಕೂಡ ಗೊತ್ತಿರುವಂಥದ್ದು. ನಾನು ಹೇಳಿ 3 ತಿಂಗಳಾಯಿತು. ಮೊಯ್ಲಿ ಅವರು ಈಗ ಹೇಳಿದ್ದಾರೆ. ಏನನ್ಸುತ್ತೆ ಸರ್? ನಾನು ಹೇಳಿ 3 ತಿಂಗಳಾಯ್ತಲ್ರಿ. ಯಾವ ಕಾರಣಕ್ಕೂ DK ಶಿವಕುಮಾರ್ CM ಆಗೋದು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ. ಆಗ್ತಾರೆ ಅನ್ಸುತ್ತಾ? 3 ತಿಂಗಳ ಹಿಂದೆನೇ ಹೇಳಿದ್ದಿಲ್ಲ. ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ ಸಿದ್ದರಾಮಯ್ಯ ಅಷ್ಟು ಸುಲಭ ಬಿಟ್ಕೊಡ್ತಾರೆ ಅನ್ಸುತ್ತೆ? ಬೇರೆ ವಿಚಾರ ರೀ. ಸಿದ್ದರಾಮಯ್ಯ ಇಟ್ಸ್ ಒನ್ ಅಮಂಗ್ ದಿ MLS, ಏನು CM ಇದ್ದಾರೆ ಅಷ್ಟೇ. ಹಂಗಂದ ತಕ್ಷಣ ಏನು ಆಸ್ತಿನೇ ಅವ್ರದ್ದು. CM DCM ಮಂತ್ರಿಗಳು ಯಾರ್ದಾರು ಆಸ್ತಿ ಏನು, ಜನರ ಆಸ್ತಿ ಅದು. ಸಿಎಂ ಹಿಂದೆ ಸುಮಾರು ಜನ MLAಗಳಿದ್ದಾರೆ, ಸಿದ್ದರಾಮಯ್ಯ ಹಿಂದೆ ಸುಮಾರು ಜನ MLAಗಳಿದ್ದಾರೆ, ಬಿಟ್ಕೊಡಲ್ಲ ಅನ್ನೋದು ಒಂದು ಚರ್ಚೆ. ನೀವು ಕೂಡ DK ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ರಿ.
ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 136 ಜನ ಬರಬೇಕಾದ್ರೆ ಶಿವಕುಮಾರ್ದು ಎಫರ್ಟ್ಸು, ಅವ್ನ ಕಾಂಟ್ರಿಬ್ಯೂಷನು, ಕಮಿಟ್ಮೆಂಟು ಇವೆಲ್ಲ ಇಲ್ಲವೇ? ಒಪ್ಪಂದ ಆಗಿದೆ ಅನ್ಸುತ್ತೆ ಸರ್ ನಿಮಗೆ? 2.5 ವರ್ಷ ನಂತರ ಆಗುತ್ತದೆ ಒಪ್ಪಂದ? ದೊಡ್ಡ ಅದು ಒಪ್ಪಂದ ಆಗಿರೋವಂಥದ್ದು ಅದು ಬಹಿರಂಗ ಸತ್ಯ. ಸರ್ ನೀವು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದರೆ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಸರ್ ಒಂದು ನಿಮಿಷ ಸರ್, ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಭೇಟಿಯಾಗಿದ್ದರೆ ಏನಾದರೂ ಈ ವಿಚಾರ ಪ್ರಸ್ತಾಪ ಆಯ್ತಾ ಜನರಲ್ ಆಗಿ? ನಡೀತಿರ್ತಾವೆ ಬಿಡಿ, ಆಗ್ತದೆ. ಥ್ಯಾಂಕ್ ಯು.